ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಶಬ್ದವಿಲ್ಲದ ಯುದ್ಧ ಇದರ ಮೇಲೆ ಕೇಳುವಂತಹ 5 ಮತ್ತು 10 ಅಂಕದ ಪ್ರಶ್ನೆಗೆ ಯಾವ ರೀತಿ ಉತ್ತರವನ್ನು ನೀವು ಬರಿಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀವಿ. ವಾಟ್ಸಪ್ನ ಜಾಯ್ನ್ ಆಗಿ. ಅದೇ ರೀತಿಯಾಗಿ ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ ಕೊಟ್ಟಿದ್ದೀವಿ. ಕನ್ನಡ ಒಂದೇ ವಿಷಯವಲ್ಲದೆ ಕನ್ನಡ, ಇಂಗ್ಲೀಷು, ಕಮರ್ಷಿಯಲ್ ಅರ್ಥಮೆಟಿಕ್ಕು, ಸ್ಟ್ಯಾಟಿಸ್ಟಿಕ್ಸು, ಮ್ಯಾನೇಜ್ಮೆಂಟ್ ಅಕೌಂಟು, CLSP, EDP ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂಥ ಪರಿಪೂರ್ಣವಾದ ಸಿಲೆಬಸ್ನ ವಿಡಿಯೋಗಳು, ಶಾರ್ಟ್ಕಟ್ ಟ್ರಿಕ್ಸ್ ಓದೋದು ಹೇಗೆ ಹಾಗೂ ಎಕ್ಸಾಮ್ಗೆ ಬೀಳುವಂಥ ಅಕ್ಯುರೇಟ್ ಕ್ವಶನ್ಸ್ಗಳು ನೀವು ನಮ್ಮ ಹಳೆ ಪ್ರಿವಿಯಸ್ ವಿಡಿಯೋಗಳನ್ನ ರಿವ್ಯೂ ಮಾಡಿ ನೋಡ್ಬೋದು. ಹಳೆ ಕ್ವಶನ್ ಪೇಪರ್ ಕಂಪೇರ್ ಮಾಡಿ ನೋಡ್ಬೋದು. ಎಕ್ಸಾಕ್ಟ್ ಕ್ವಶನ್ಸೇ ನಾವು ಕೊಟ್ಟಿರ್ತೀವಿ. ಆದ್ದರಿಂದ ನಮ್ಮ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ. ಮೆಂಬರ್ಶಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಈಗ ಲೆಸನ್ ಕಡೆ ನೋಡೋಣ. ಶಬ್ದವಿಲ್ಲದ ಯುದ್ಧ. ಇದು ಒಂದು ಜಾಗತೀಕರಣವನ್ನು ವಿರೋಧಿಸುವಂತಹ ಲೇಖನ. ಜಾಗತೀಕರಣದ ವಿರೋಧವನ್ನು ಇದು ಮಾಡುತ್ತದೆ. ಇದರ ಮುಖ್ಯ ಥೀಮ್ ನೀವು ಏನು ನೆನ್ಪಿಟ್ಕೋಬೇಕಿದ್ರಲ್ಲಿ ಅಂದರೆ ಒಂದು 15 ಪಾಯಿಂಟು ಜಾಗತೀಕರಣದ ಪರಿಣಾಮಗಳನ್ನ ನೆನ್ಪಿಟ್ಕೋಬೇಕು. ಪರಿಣಾಮಗಳನ್ನ ಬರೆದ್ರೆ ಇದ್ರ ಉತ್ತರವಾಗುತ್ತೆ. ಮೊದಲಿಗೆ ಏನು ಮಾಡೋಣ, ಸ್ವಲ್ಪ ಪೀಠಿಕೆಯನ್ನು ಬರೀಬೇಕಾಗತ್ತೆ, ಅಂದರೆ ಕಿರು ಪರಿಚಯವನ್ನು ಮಾಡಬೇಕಾಗತ್ತೆ. ಲೆಸನ್ನ ಪರಿಚಯ ಮಾಡೋಣ. ಶಬ್ದವಿಲ್ಲದ ಯುದ್ಧ ಜಾಗತೀಕರಣವನ್ನು ಸೂಚಿಸುತ್ತದೆ. ಈ ಜಾಗತೀಕರಣದಿಂದ ಉಂಟಾಗುವಂತಹ ತೊಂದರೆಗಳನ್ನು ಈ ಲೇಖನವು ನಮಗೆ ತಿಳಿಸುತ್ತದೆ. ಬ್ರೆಜಿಲ್ ಕಾರ್ಮಿಕ ನಾಯಕ ಲೂಯಿಸ್ ಹೀಗೆ ಹೇಳುತ್ತಾನೆ: 3ನೇ ವಿಶ್ವ ಯುದ್ಧ ಆರಂಭವಾಗಿದೆ, ಆದರೆ ಈ ಯುದ್ಧದಲ್ಲಿ ಯೋಧರು ಸಾಯುವುದಿಲ್ಲ, ಬದಲು ಅವರ ಮಕ್ಕಳು ಸಾಯುತ್ತಾರೆ. ಗಾಯಾಳುಗಳು ಕಾಣಿಸುವುದಿಲ್ಲ, ಬದಲಾಗಿ ನಿರುದ್ಯೋಗಿಗಳು ಕಾಣಿಸುತ್ತಾರೆ. ಸೇತುವೆಗಳು ನಾಶವಾಗುವುದಿಲ್ಲ, ಬದಲಾಗಿ ಶಾಲೆಗಳು, ಆರ್ಥಿಕತೆ ಧ್ವಂಸವಾಗುತ್ತದೆ ಎಂದು ಹೇಳುತ್ತಾನೆ. ಅಂದರೆ ಅವನ ಪ್ರಕಾರ ಈ ಜಾಗತೀಕರಣ ಅನ್ನೋದು ಒಂದು ರೀತಿಯಾದಂತಹ 3ನೇ ಮಹಾಯುದ್ಧ. ಯುದ್ಧದ ಆಯುಧಗಳು ಅಮೆರಿಕಾದ ವಿಮಾನ ನಿಲ್ದಾಣದಿಂದ ನಮ್ಮ ದೇಶಕ್ಕೆ ಬಂದು ಇಳಿದುಕೊಂಡಿದೆ. ನಗರಗಳನ್ನು ಪ್ರವೇಶ ಮಾಡಿ ಪಟ್ಟಣಗಳತ್ತ ಸಾಗಿದೆ. ಹಳ್ಳಿ ಬಸ್ಸು ಹತ್ತಲು ಸಿದ್ಧವಾಗಿದೆ. ಅಂದರೆ ಅಮೆರಿಕಾದಲ್ಲಿದ್ದಂಥ ಜಾಗತೀಕರಣ ಈಗ ನಮ್ಮ ದೇಶಕ್ಕೆ ಬಂದಿದೆ. ನಮ್ಮ ದೇಶದಿಂದ ನಮ್ಮ ನಗರಗಳಿಗೆ ಬಂದಿದೆ. ನಗರಗಳಿಂದ ಪಟ್ಟಣಗಳಿಗೆ ಬಂದಿದೆ. ಇನ್ನೇನು ಹಳ್ಳಿಗೆ ಹೋಗೋದಕ್ಕೆ ಸಿದ್ಧವಾಗಿ ನಿಂತಿದೆ. ಜಾಗತೀಕರಣ ಎಂಬುದು ಒಂದು ಶಬ್ದವಲ್ಲ, ಅದು ಒಂದು ಯುದ್ಧ. ಇದಿಷ್ಟು ನೀವು ಮಾಡಿರಬೇಕಾಗಿರುವಂಥ ಪೀಠಿಕೆ ಪರಿಚಯ. ನೇರವಾಗಿ ನೀವು ಉತ್ತರಕ್ಕೆ ಹೋಗಬೇಕಾಗತ್ತೆ. ಏನಂದರೆ ಈ ಜಾಗತೀಕರಣದಿಂದ ನಮಗೇನು ಪರಿಣಾಮ ಆಗುತ್ತೆ, ಈಗಾಗಿರುವಂಥ ಪರಿಣಾಮಗಳೇನು. ಮೊದಲನೇದ್ದು, ಜಾಗತೀಕರಣಕ್ಕೆ ನಮ್ಮ ಆರ್ಥಿಕತೆ ಬಲಿಯಾಗುತ್ತಿದೆ. ಜಾಗತೀಕರಣದ ಹೆಸರಿನಿಂದಾಗಿ ನಮ್ಮ ಆರ್ಥಿಕತೆಯನ್ನು ಇದು ಹಾಳು ಮಾಡ್ತಾ ಇದೆ. ಜಾಗತೀಕರಣದಿಂದ ದೇಶದ ಆರ್ಥಿಕತೆ ಅಭಿವೃದ್ಧಿ ಆಗುತ್ತದೆ, ಆದರೆ ವೈಯಕ್ತಿಕವಾಗಿ ವ್ಯಕ್ತಿಗಳು ಬಡವರಾಗ್ತಾ ಇದ್ದಾರೆ. ಬಡವರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಬಡತನದ ಪ್ರಮಾಣ ಹೆಚ್ಚಾಗ್ತಾ ಇದೆ. ಜಾಗತೀಕರಣದಿಂದ ಮಿಶ್ರ ಆರ್ಥಿಕತೆ ಅಸ್ತಿತ್ವ ಕಳೆದುಕೊಳ್ಳುತ್ತಿದೆ. ಮಿಶ್ರ ಆರ್ಥಿಕತೆ ಅಂದರೆ ಖಾಸಗಿ ಮತ್ತು ಸಾರ್ವಜನಿಕ ಎರಡೂ ಇರೋದು. ಅಂದರೆ ಒಂದು ಸ್ಕೂಲ್ ಅಂತ ನೋಡಿದಾಗ ಸರ್ಕಾರಿ ಶಾಲೆಗಳು ಇರೋದು, ಖಾಸಗಿ ಶಾಲೆಗಳು ಇರೋದು. ಇದನ್ನು ಮಿಶ್ರ ಆರ್ಥಿಕತೆ ಅಂತ ಕರಿತೀವಿ. ಆದರೆ ಈ ಜಾಗತೀಕರಣದಿಂದ ಮಿಶ್ರ ಆರ್ಥಿಕತೆ ಹೋಗಿ ಕೇವಲ ಖಾಸಗಿ ಬಂಡವಾಳೀಕರಣ ಆಗ್ತಾ ಇದೆ. ಜಾಗತೀಕರಣವು ನಮ್ಮ ಸಂವಿಧಾನದ ಆಶಯಗಳನ್ನು ಮೂಲೆಗುಂಪು ಮಾಡಿ ಚುನಾಯಿತ ಸರ್ಕಾರಗಳನ್ನು ನಿಯಂತ್ರಿಸುತ್ತಿದೆ. ಅಂದರೆ ದೊಡ್ಡ ದೊಡ್ಡ ಕಂಪನಿಗಳು ಸರ್ಕಾರ ತಗೊಂಡಂಥ ನಿರ್ಧಾರಗಳನ್ನು ಬದಲಾಯಿಸುತ್ತವೆ ತಮ್ಮ ಪ್ರಭಾವದಿಂದ. ದೀನ ದಲಿತರ ಸಮಸ್ಯೆಗಳನ್ನು ಇದು ಧಿಕ್ಕರಿಸುತ್ತಿದೆ. ಅಂದರೆ ಈ ಜಾಗತೀಕರಣಕ್ಕೆ ಶ್ರೀಮಂತರೇ ಬೇಕು ಹೊರತಾಗಿ ಬಡವರು, ಕಷ್ಟದಲ್ಲಿರೋರು, ಕೊಳಚೆ ಪ್ರದೇಶದಲ್ಲಿರೋರು ಇದಕ್ಕೆ ಅವಕಾಶವಿಲ್ಲ. ಬಂಡವಾಳಶಾಹಿ ರಾಜ್ಯದ ಸ್ಥಾಪನೆಯನ್ನು ಮಾಡುತ್ತಿದೆ. ಅಂದರೆ ಕೇವಲ ಖಾಸಗಿ ಸಾಮ್ರಾಜ್ಯವನ್ನು ಕಟ್ತಾ ಇದೆ. ಜಾಗತೀಕರಣ ಪ್ರಶ್ನೆಗಳನ್ನು ಹತ್ತಿಕ್ಕುತ್ತದೆ. ಯಾರಾದರೂ ಪ್ರಶ್ನೆ ಕೇಳಿದರೆ ಅವರನ್ನು ಕೆಲಸದಿಂದ ತೆಗೆದೊಗೆಯೋದು, ಅವರನ್ನು ದೇಶದಿಂದ ಓಡಿಸೋದು, ಈ ರೀತಿಯಾದಂಥ ಕೆಲಸ ನಡೀತಾ ಇದೆ. ಜಾಗತೀಕರಣ ಕೇವಲ ಮಾರುಕಟ್ಟೆಯ ಸ್ಪರ್ಧೆಯನ್ನು ಉಂಟು ಮಾಡುತ್ತದೆ. ಕೇವಲ ಇದರ ಕೆಲಸ ಏನಂದರೆ ಮಾರುಕಟ್ಟೆಯಲ್ಲಿ ಪರಸ್ಪರ ಪೈಪೋಟಿಯನ್ನು ಸೃಷ್ಟಿ ಮಾಡೋದು. ಜಾಗತೀಕರಣದ ಮೂಲ ಉದ್ದೇಶ ಲಾಭಕೋರತನ. ಯಾಕಂದರೆ ಹೆಚ್ಚು ಲಾಭ ಗಳಿಸುವುದೇ ಇದರ ಉದ್ದೇಶ ಆಗಿರುತ್ತೆ. ಜಾಗತೀಕರಣದಲ್ಲಿ ಮನುಷ್ಯರನ್ನು ಅಳೆಯುವ ಮಾನದಂಡ ಆದಾಯವಾಗಿರುತ್ತದೆ. ಅಂದರೆ ಜಾಗತೀಕರಣದೊಳಗೆ ಮನುಷ್ಯರನ್ನು ಮನುಷ್ಯರಾಗಿ ಮನುಷ್ಯತ್ವದಿಂದ ಅಳೆಯೋದಿಲ್ಲ, ಬದಲಾಗಿ ಅವರಿಂದ ಎಷ್ಟು ಆದಾಯ ಬರುತ್ತೆ, ಅವರು ಎಷ್ಟು ಪ್ರಾಡಕ್ಟ್ನ ಉತ್ಪಾದನೆ ಮಾಡ್ಬೋದು, ಅವರು ಎಷ್ಟು ಪ್ರಾಡಕ್ಟ್ನ ಖರೀದಿ ಮಾಡ್ಬೋದು, ಈ ರೀತಿಯಾಗಿ ಆದಾಯದಿಂದ ಮಾತ್ರ ಮನುಷ್ಯನನ್ನು ನಾವು ಗುರುತ ಹಿಡಿಯೋದಕ್ಕೆ ಸಾಧ್ಯ ಮಾಡಿದ್ದೇವೆ. ಜಾಗತೀಕರಣವು ಶಿಕ್ಷಣ ಕ್ಷೇತ್ರವನ್ನು ಹಾನಿ ಮಾಡಿದೆ. ಇಂದಿನ ಶಿಕ್ಷಣ ಕ್ಷೇತ್ರವನ್ನು ಈ ಜಾಗತೀಕರಣ ಹಾಳು ಮಾಡ್ತಾ ಇದೆ. ಪ್ರೈವೇಟ್ ಸ್ಕೂಲ್ಗಳೇ ಹೆಚ್ಚಾಗಿ ಈಗ ಬೆಳೀತಾ ಇವೆ. ಅಲ್ಲಿ ಮೌಲ್ಯಯುತ ಶಿಕ್ಷಣವನ್ನು ಕೊಡುವುದರ ಬದಲಾಗಿ ಕೇವಲ ಸ್ಟ್ರಿಕ್ಟ್ ಆಗಿರೋದು ಮತ್ತು ಹಣದ ಉದ್ದೇಶದಿಂದ, ದುಡ್ಡಿನ ಉದ್ದೇಶದಿಂದ ಯಾವ ರೀತಿ ಕೌಶಲ್ಯಗಳನ್ನ ಕಲಿತರೆ ಮುಂದೆ ದುಡ್ಡನ್ನು ಗಳಿಸ್ಬೋದು ಅನ್ನೋದನ್ನು ಮಾತ್ರ ಕಲಿಸ್ತಾರೆ. ಮೌಲ್ಯ ಶಿಕ್ಷಣವನ್ನು ಕಲಿಸೋದಿಲ್ಲ.
ಜಾಗತೀಕರಣವು ಮೌಲ್ಯಯುತ ಶಿಕ್ಷಣದ ಬದಲಾಗಿ ವಿದೇಶಿ ಶಿಕ್ಷಣ ಪಡೆಯುವಂತೆ ಮಾಡಿದೆ. ಜಾಗತೀಕರಣದಿಂದಾಗಿ UGC ಅಂದರೆ ವಿಶ್ವವಿದ್ಯಾಲಯಗಳನ್ನು ನೋಡಿಕೊಳ್ಳುವಂಥ ಒಂದು ಸಂಸ್ಥೆ UGC ವಿಶ್ವವಿದ್ಯಾಲಯಗಳಿಗೆ ಸ್ಟಾರ್ ಸಂಕೇತಗಳನ್ನು ಕೊಡುವುದರ ಮೂಲಕವಾಗಿ ಶಿಕ್ಷಣ ಕೇಂದ್ರಗಳನ್ನು ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳಾಗಿ ಬದಲಾಯಿಸಿದೆ. ಅಧ್ಯಾಪಕರು ಇಲ್ಲಿಗ ಮ್ಯಾನೇಜರ್ಗಳಾಗಿದ್ದಾರೆ, ವಿದ್ಯಾರ್ಥಿಗಳು ಈಗ ಗಿರಾಕಿಗಳಾಗಿದ್ದಾರೆ. ಜಾಗತೀಕರಣದಿಂದಾಗಿ ಚರಿತ್ರೆ, ಸಮಾಜಶಾಸ್ತ್ರ, ಸಾಹಿತ್ಯ ಕಲಿತರೆ ಏನು ಪ್ರಯೋಜನ ಎಂಬ ಭಾವನೆ ಮೂಡಿದೆ. ಅಂದರೆ ಯಾವುದಾದ್ರೂ ವಿದ್ಯಾರ್ಥಿ ಯಾವುದಾದ್ರೂ ಒಂದು ವಿಷಯವನ್ನು ಆಯ್ಕೆ ಮಾಡುವಾಗ ಅವನು ಈಗಿನ ಜಾಗತೀಕರಣಕ್ಕೆ ತಕ್ಕಂತೆ ಯೋಚನೆ ಮಾಡೋದಕ್ಕೆ ಪ್ರಾರಂಭಿಸಿದ್ದಾನೆ. ಅಂದರೆ ನಾ ಯಾವ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಕಲಿತ್ರೆ ಮುಂದೆ ನನಗೆ ಉದ್ಯೋಗ, ಸಂಬಳ ಹೆಚ್ಚಾಗಿ ಬರುತ್ತೆ ಅದನ್ನೇ ಮಾತ್ರ ನೋಡ್ತಾನೆ, ಲಾಭವನ್ನೇ ನೋಡ್ತಾನೆ. ಈ ಚರಿತ್ರೆ ಬಗ್ಗೆ, ಇತಿಹಾಸದ ಬಗ್ಗೆ, ಸಮಾಜದ ಬಗ್ಗೆ, ಸಮಾಜಶಾಸ್ತ್ರದ ಬಗ್ಗೆ, ಸಾಹಿತ್ಯದ ಬಗ್ಗೆ, ಕಲೆಗಳ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಅಭಿರುಚಿಯನ್ನು ಹೊಂದಿಲ್ಲ. ಜಾಗತೀಕರಣವು ಸಾಹಿತ್ಯ ಕಲೆಯೊಂದಿಗೆ ಸಾಂಸ್ಕೃತಿಕಕ್ಕೂ ಧಕ್ಕೆ ಉಂಟು ಮಾಡಿದೆ. ಜಾಗತೀಕರಣ ತಂತ್ರಜ್ಞಾನದ ಹೆಸರಿನಲ್ಲಿ ಬಾಯ್ಪಾಟ್ ಮಾಡುವ ವಿಧಾನವನ್ನು ತಂದುಬಿಟ್ಟಿದೆ. ಜಾಗತೀಕರಣವು ಧರ್ಮಗಳಲ್ಲಿಯೂ ತನ್ನ ಪ್ರಭಾವ ಬೀರುತ್ತಿದೆ. ಅಂದರೆ ಕೇವಲ ಶಿಕ್ಷಣ, ಕಲೆ, ಸಂಸ್ಕೃತಿ, ಸಾಹಿತ್ಯ ಅಷ್ಟೇ ಅಲ್ಲ, ನಮ್ಮ ಜಾತಿ ಧರ್ಮದೊಳಗೂ ಜಾಗತೀಕರಣ ಈಗ ಪ್ರಭಾವ ಬೀರ್ತಾ ಇದೆ. ಮೊದಲೆಲ್ಲ ಅನೇಕ ಧರ್ಮಗಳಿಂದ ಕೂಡಿದ್ದರೂ ನಾವು ಒಂದಾಗಿರುತ್ತಿದ್ದೆವು. ಆದರೆ ಈಗ ನಮ್ಮ ದೇಶದ ಜನರ ಮನಸ್ಸಿನಲ್ಲಿ ಏಕಧರ್ಮದ ಭಾವನೆಯನ್ನು ಮೂಡಿಸ್ತಾ ಇದೆ. ಅದು ಅಂದರೆ ನಮ್ಮ ಧರ್ಮವೇ ಶ್ರೇಷ್ಠ ಅನ್ನೋ ಒಂದು ಭಾವನೆಯನ್ನು ಜಾಗತೀಕರಣ ನಮ್ಮಲ್ಲಿ ಮೂಡಿಸ್ತಾ ಇದೆ. ಸೊ ಕೊನೆಯದಾಗಿ ನೀವು ಹೇಳಬೇಕಂದ್ರೆ, ಅಂತಿಮವಾಗಿ ಹೇಳಬೇಕಾದರೆ ನಮಗೆ ಲಾಭವಾಗುವುದು, ಆದರೆ ನಾವು ದೇವರನ್ನು, ಧರ್ಮವನ್ನು, ಭಕ್ತಿಯನ್ನು ಬಿಡುವುದಿಲ್ಲ. ಇದು ಜಾಗತೀಕರಣದಿಂದ ಆದ ಪ್ರಭಾವವೇ ಆಗಿದೆ. ಅಂದರೆ ನಾವು ಯಾವಾಗಲೂ ಯೋಚನೆ ಮಾಡುವುದು ಲಾಭದ ಬಗ್ಗೆನೇ ಆಗಿದೆ. ಅಲ್ಲಿ ದೇವರೇ ಆಗಿರ್ಬೋದು, ಅದು ಭಕ್ತಿನೇ ಆಗಿರ್ಬೋದು, ಅದು ಧರ್ಮವೇ ಆಗಿರ್ಬೋದು, ಲಾಭಕ್ಕೋಸ್ಕರ ನಡೆಸ್ತಾ ಇದ್ದೇವೆ. ಯಾಕಂದರೆ ಜಾಗತೀಕರಣದಿಂದ ನಾವು ಅಷ್ಟು ಮೈಂಡು ಸೆಟ್ ಆಗಿಬಿಟ್ಟಿದೆ. ಸೊ ಈ 15 ಪಾಯಿಂಟ್ ಏನಿದೆ ಇವು ಪರಿಣಾಮಗಳು, ಇವುಗಳನ್ನೇ ನೀವು ಉತ್ತರವಾಗಿ ಬರೀಬೇಕು. ಇದಿಷ್ಟು ನಿಮಗೆ 5 ಮತ್ತು 10 ಅಂಕಕ್ಕೆ ಪ್ರಶ್ನೆ ಕೇಳಿದಾಗ ಬರೆಯಬೇಕಾದ ಉತ್ತರ. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿ. ಹಾಗೂ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ ಇದೆ. ಎಲ್ಲ ವಿಷಯಗಳ ಪರಿಪೂರ್ಣ ಸಿಲೆಬಸ್ನ ವಿಡಿಯೋಗಳು ಸಿಗುತ್ತೆ, ಪ್ಲಸ್ ಅದರ ಜೊತೆಗೆ ಎಕ್ಸಾಮ್ನ ಅಕ್ಯುರೇಟ್ ಫಿಕ್ಸ್ ಕ್ವಶನ್ಸ್ಗಳು ಸಿಗುತ್ತೆ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೊಂದು ಕ್ಲಾಸ್ನೊಂದಿಗೆ ಸಿಗೋಣ.